ಸ್ವತಃ ಚುನಾವಣಾ ಏಜೆಂಟ್ ಆದ DK ಶಿವಕುಮಾರ್ ವಾರೆ ವಾ ಅನ್ನೋದ್ರ ಪ್ರತಿಬಿಂಬ ಇದು. ಅಂದ್ರೆ ಬೇರೆ ಯಾರೇ ಏನೇ ಹೇಳಿದ್ರು ಕೂಡ ಎಲ್ಲಿ ಯಾರು ಏನ್ ಎಡವಟ್ ಮಾಡ್ಬಿಡ್ತಾರೋ, ಮಿಸ್ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೋ, ನಾನೇ ಖುದ್ ನೋಡ್ಬಿಡೋಣ ಎಷ್ಟು ಜನ ನಿಯತ್ತಾಗಿ ವೋಟ್ ಹಾಕಿದ್ದಾರೆ. ಈ ಹಿಂದೆ ರಾಜ್ಯಸಭಾ ಚುನಾವಣೆದಾದಾಗ JDS ಮತ್ತು ಕಾಂಗ್ರೆಸ್ ಇವರಿಬ್ಬರೇ ನಿಂತಿದ್ರು. DK ಶಿವಕುಮಾರ್ ಕಾಂಗ್ರೆಸ್ಗೆ ಏಜೆಂಟು, ರೇವಣ್ಣ JDS ಏಜೆಂಟು. ಮಾರಾಮಾರಿ ಆಗ್ಬಿಡ್ತು ಇಬ್ರಿಗೂ ಕೂಡ. ಅಂತ ಭಾಳ ಜೋರಾಗಿ ಅದು ಆನ್ ಕ್ಯಾಮ್ರಾ ಎಲ್ಲ ಆಗಿದೆ ಅದು. ಆಮೇಲೆ ಯಾರು ರೇವಣ್ಣ ಅಂತೂ ಫುಲ್ ಗರವಾಗಿ DK ಮೇಲೆ ಬಂದ್ಬಿಟ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಗೊತ್ತಲ್ಲ, ಒಂದು ಅದ್ಭುತ ಸ್ಮೈಲ್ ಇದೆ DKಗೆ. ಅದನ್ನ ನಕ್ಬಿಟ್ರು, ಆಯ್ತು ರೇವಣ್ಣ ಬಿಟ್ಟಾಕಿ ರೇವಣ್ಣ ಅಂತ ಅಂದ್ಬಿಟ್ಟಲ್ಲ ಸರಿ ಮಾಡಿ, ಆಯ್ತು ಬಿಡಾಗಪ್ಪ ತಂದ್ಬಿಟ್ಟಲ್ಲ ಸರಿ ಮಾಡಿಬಿಟ್ರು. ಸೊ ಇವತ್ತು ಏಜೆಂಟ್ ಅಂತಂದ್ರೆ ನೀವು ಓಟ್ ಹಾಕೋದಕ್ಕಿಂತ ಮೊದಲು ತೋರಿಸ್ಬೇಕು ಯಾರು ಓಟ್ ಹಾಕ್ತಾ ಇದ್ದೀವಿ ಅಂತೇಳಿ. ಅದನ್ನು ಏಜೆಂಟ್ಗೆ ಮಾತ್ರ ತೋರಿಸೋದು. DK ಶಿವಕುಮಾರ್ ಅವ್ರು ಕೂತಿದ್ದಾರೆ ಅನ್ನೋ ಕಾರಣಕ್ಕೂ ಕೂಡ ಕೆಲವರು ಇನ್ ಕೇಸ್ ಏನಾದ್ರು ಬೇರೆ ಕ್ಯಾಲ್ಕುಲೇಷನ್ ಇದ್ರೆ ಅದನ್ನ ಉಲ್ಟಾ ಮಾಡಿ ಸೀದಾ ಎಕ್ಸಾಕ್ಟ್ಲಿ ಮುಗೀತು ಕತೆ ಅಂತ ಅಂದ್ಬಿಟ್ಟು. ಅಂದ್ರೆ ಈಗ ನಮಗೆ ಪ್ರಿನ್ಸಿಪಲ್ ಅದು ಈಗ ಕ್ಲಾಸ್ ಟೀಚರ್ ಇದ್ದಾಗಲೂ ಕೂಡ ಒಮ್ಮೊಮ್ಮೆ ನಾವು ಸ್ವಲ್ಪ ಹೊಡಿ ಮಾಡ್ತೀವಿ. ಅಲ್ಲಿ ಹೆಡ್ ಮಿಸ್ಸಸ್ ಬಂದ್ರು ಅಂತ ಹೇಳಿದ ತಕ್ಷಣ ಕಂಪ್ಲೀಟ್ ಚೇಂಜು. ಸೊ ಹಾಗಾಗಿ ಹೆಡ್ ಮಾಸ್ಟರ್ ಆಗಿಬಿಟ್ಟಿದ್ದಾರೆ ಇವತ್ತು DK ಶಿವಕುಮಾರ್. ಆಮೇಲೆ DK ಶಿವಕುಮಾರ್ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎರಡು ಮಾತಿಲ್ಲ. ಈ ಮೈಸೂರು ಭಾಷೆಯಲ್ಲಿ ಹೇಳೋದು ಕೆಮ್ಮಂಗಿಲ್ಲ. ಇವತ್ತು ಯಾರಿಗೂ ಕೆಮ್ಮಕ್ಕೆ ಅವಕಾಶ ಇಲ್ಲ. ಬರಬೇಕು ನೀಟಾಗಿ ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳಿಗೆ ಯಾರ್ಯಾರಿಗೆ ಬರ್ಕೊಟ್ಟಿದ್ದಾರೆ, ನೆನ್ನೆ 1 ಗಂಟೆ ತನಕ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವ್ರಿಗೇನೆ ವೋಟ್ ಹಾಕಿ ಸರಿಯಾಗಿ ವೋಟ್ ಹಾಕಿ ಕ್ಲೀನಾಗಿ ವಾಪಸ್ ಹೋಗ್ಬೇಕು. ಈಗ ಸ್ವಲ್ಪ ಭಯ ಶುರುವಾಗುತ್ತೆ. DK ಶಿವಕುಮಾರ್ ಅವರಿದ್ದ ಕಾರಣಕ್ಕಾಗಿ ಭಯ ಶುರುವಾಗುತ್ತೆ. ಯಾಕಂದ್ರೆ ನಾವು ಒಂದು ಚರ್ಚೆ ಮಾಡ್ತಾ ಇದ್ವಿ, ಈ ಹಿಂದೆ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ JDSನ 7 ಜನ, ಅವ್ರಿಗೆ ಏನಾಯ್ತು ಅಂತ ಅಂದ್ಬಿಟ್ಟು ಅವರನ್ನ ಕಿತ್ತು ಬಿಸಾಕುವಂತ ಎಲ್ಲ ಅರ್ಹತೆ ಅವಕಾಶ ಸರ್ಕಲ್ ಬಳಿ ಬಂದು ತಲುಪಿದೆ. ಮೇಕ್ರಿ ಸರ್ಕಲ್ ಬಳಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಇದೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸಬಹುದು. ನೋಡಿ, ಸಾಕಷ್ಟು ಟ್ರಾಫಿಕ್ ಇದೆ. ಪೊಲೀಸರಂತೂ ಹರಸಾಹಸವನ್ನ ಪಡ್ತಿದ್ದಾರೆ, ಹೇಗೋ ಮಾಡಿ ಅವರನ್ನ ತಲುಪಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಒಂದು ಕಡೆ ನಾವು ಹೇಳಲೇಬೇಕು, ಬಸ್ನಲ್ಲಿ ನಾಯಕರಿದ್ದಾರೆ. ಬಸ್ನ ಹಿಂಬದಿಯಲ್ಲಿ ಅವರ ವಾಹನಗಳೇ ಜಾಸ್ತಿ ಆಗಿದೆ, ಸರ್ಕಾರಿ ವಾಹನಗಳೇ ಜಾಸ್ತಿ ಆಗಿರುವಂಥದ್ದು. ಸಾಕಷ್ಟು ಸರ್ಕಾರಿ ವಾಹನಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ಬಸ್ ಹೋಗ್ತಾ ಇದೆ, ಬಸ್ನ ಮುಂಬದಿಯಲ್ಲಿ ಪೊಲೀಸರು ಸೆಕ್ಯೂರಿಟಿಯನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ. ಮೇಕ್ರಿ ಸರ್ಕಲ್ ತಲುಪಿದೆ. ಮೊದಲ 2 ಬಸ್ಗಳಿಗೆ ಯಾವುದೇ ರೀತಿಯಾದಂಥ ಒಂದು ಟ್ರಾಫಿಕ್ ಬಿಸಿ ತಟ್ಟಿರಲಿಲ್ಲ ಅಂತ ಕಾಣುತ್ತೆ. ಆದರೆ CM ಸಿದ್ದರಾಮಯ್ಯ ಅವರು ಇರುವಂಥ ಬಸ್ಗೆ ಮಾತ್ರ ಟ್ರಾಫಿಕ್ ಬಿಸಿ ತಟ್ಟಿದೆ. ನೋಡಿ, ಹಾಗೋ ಹೀಗೋ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸರು, ಅದರಲ್ಲೂ ಟ್ರಾಫಿಕ್ ಪೊಲೀಸರು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಸ್ನ ಮುಂಭಾಗದಲ್ಲಿ 2 ಪೊಲೀಸ್ ವಾಹನಗಳಿದೆ. ಒಂದು ಟ್ರಾಫಿಕ್ ಪೊಲೀಸ್ನವರಿದ್ದಾರೆ, ಮಾಮೂಲಿ CM ಸಿದ್ದರಾಮಯ್ಯ ಅವರ ಭದ್ರತಾ ಪಡೆಯಿದೆ, ಅವರು ಕೂಡ ಇರುವಂಥದ್ದು. ಸೊ ಈಗ ನಾವು ಗಮನಿಸ್ತಾ ಇದ್ದೀವಿ ಮೇಕ್ರಿ ಸರ್ಕಲ್. ಅದು ಸಾಮಾನ್ಯ, ಯಾವಾಗಲೂ ಕೂಡ ಈ ರಸ್ತೆಯಲ್ಲಿ ಇದೇ ರೀತಿಯಾಗಿ ಪೀಕ್ ಅವರಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಈಗ 10 ಕಾಲ ಆಗಿರೋದ್ರಿಂದ ಸರ್ವೇ ಸಾಮಾನ್ಯ, ಪ್ರತಿದಿನವೂ ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಎಲ್ಲರೂ ಕೂಡ ಗೊತ್ತಿದೆ. ಈ ಒಂದು ಟ್ರಾಫಿಕ್ ಬಿಸಿ ಇವತ್ತು CM ಸಿದ್ದರಾಮಯ್ಯ ಅವರು ಇರುವಂಥ ಬಸ್ಗೂ ಕೂಡ ತಟ್ಟಿದೆ. CM ಸಿದ್ದರಾಮಯ್ಯ ಅವರ ಹಾದಿಯಾಗಿ ಕೆಲ ಸಚಿವರಿಗೆ ಅವ್ರಿಗೂ ಕೂಡ ತಟ್ಟಿದೆ. ನಾವಲ್ಲಿ ಗಮನಿಸ್ತಾ ಇದ್ದೀವಿ, ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಅವರು ಬಸ್ಸನ್ನು ತೋರಿಸುವಂಥ ಪ್ರಯತ್ನವನ್ನು ಸಾಕಷ್ಟು ಮಾಡ್ತಿದ್ದಾರೆ.